ಎಂಜಿ ರೋಡ್ನಲ್ಲಿ ನದಿಯಂತೆ ಹರಿತಾ ಇದೆ ಯುಜಿಡಿ ನೀರು. ಕಂಪ್ಲೇಂಟ್ ಮಾಡಿದ್ರೂ ಕ್ಲೀನ್ ಮಾಡದೆ ಪಾಲಿಕೆ ನಿರ್ಲಕ್ಷ್ಯ. ತುಮಕೂರು ಮಹಾನಗರ ಪಾಲಿಕೆಯಾಗಿ ಸುಮಾರು 15 ವರ್ಷಗಳೇ ಆಗಿದ್ರೂ ಕೂಡ ಪಾಲಿಕೆ ಮಾತ್ರ ಅದ್ಯಾವ ರೀತಿ ಕೆಲಸ ಮಾಡ್ತಾ ಇದೆಯೋ ಗೊತ್ತಿಲ್ಲ. ತುಮಕೂರಿನಲ್ಲಿ ಒಂದ್ ಕಡೆ ಕಸದ ಸಮಸ್ಯೆ ಇದ್ರೆ ಮತ್ತೊಂದ್ ಕಡೆ ಯುಜಿಡಿ ಸಮಸ್ಯೆ ಆಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿಯೇ ಯುಜಿಡಿ ಚೇಂಬರ್ ಬ್ಲಾಕ್ ಆಗಿ ನೀರು ಹರಿತಾ ಇದ್ರು ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಹೌದು, ತುಮಕೂರು ನಗರದ ಎಂಜಿ ರೋಡ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಹೋಗುವ ರಸ್ತೆಯಲ್ಲಿ ಸಾಕಷ್ಟು ದಿನಗಳಿಂದ ಯುಜಿಡಿ ಬ್ಲಾಕ್ ಆಗಿ ಗಲೀಜು ನೀರು ರಸ್ತೆ ಮೇಲೆ ಹರಿತಾ ಇದ್ದು ಬಸ್ ನಿಲ್ದಾಣಕ್ಕೆ ಹೋಗುವ ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ರಸ್ತೆ ಪಕ್ಕದ ಅಂಗಡಿಯವರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಇನ್ನು ಸಾಕಷ್ಟು ದಿನಗಳಿಂದ ಇಲ್ಲಿನ ಯುಜಿಡಿ ಚೇಂಬರ್ ಕಟ್ಕೊಂಡು ಗಲೀಜು ನೀರು ಹರಿತಾ ಇದ್ರು ಪಾಲಿಕೆ ಸಿಬ್ಬಂದಿ ಮಾತ್ರ ಕ್ಲೀನ್ ಮಾಡಿಸುವ ಕೆಲಸ ಮಾಡ್ತಾ ಇಲ್ಲ. ಬಸ್ ನಿಲ್ದಾಣಕ್ಕೆ ಹೋಗಬೇಕಾದ್ರೆ ಇದೇ ರಸ್ತೆಯಲ್ಲಿ ಹೋಗಬೇಕಾಗಿದ್ದು ಗಲೀಜು ನೀರನ್ನ ತುಳಿದುಕೊಂಡು ಗಬ್ಬು ವಾಸನೆ ಕುಡಿದುಕೊಂಡೇ ಹೋಗಬೇಕಾಗಿದೆ. ಇನ್ನು ಈ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಕೂಡ ಕ್ಲೀನ್ ಮಾಡಿಸುವ ಕೆಲಸವನ್ನ ಮಾಡ್ತಾ ಇಲ್ಲ. ಇದರಿಂದ ಈ ರಸ್ತೆಯಲ್ಲಿರೋ ಅಂಗಡಿಗಳಿಗೆ ಗ್ರಾಹಕರು ಬರಲು ಹಿಂದೇಟು ಹಾಕ್ತಾ ಇದ್ದು ವ್ಯಾಪಾರ ಆಗ್ತಾ ಇಲ್ಲ ಅಂತ ಅಂಗಡಿ ಮಾಲೀಕರು ಆಕ್ರೋಶವನ್ನ ಹೊರಹಾಕಿದ್ರು. ಸಮಸ್ಯೆ ಏನು ಅಂದರೆ ಇದು ಫುಲ್ ಹಿಂಸೆ ಆಗಿಬಿಟ್ಟಿದೆ. ಇದು ಹೆಂಗೆ ಅಂದರೆ ಫುಲ್ ಸ್ಮೆಲ್, ತಿಂಗಳಿಗೆ 2-3 ಸತಿ ಓಪನ್ ಆಗೇ ಆಗುತ್ತೆ. ಇದು ಫಿಟ್ ಸ್ಮಾರ್ಟ್ ಸಿಟಿ ಅಂತಾರೆ. ಫಾರಿನರ್ಸು ಆಚೆ ಕಡೆಯಿಂದ ಬರೋಕ್ಕೆ ಇದು ಮಾಡ್ತಾವ್ರೆ, ಸ್ಮೆಲ್ಗೆ ಬರೀ ಹಿಂಗೆ ಮೂಗಲ್ಲಿ ಇದು ಮಾಡ್ಕೊಂಡು ಹೋಗ್ತಾರೆ. ಬಸ್ ಸ್ಟ್ಯಾಂಡ್ ಹಿಂಭಾಗ ಹಿಂಗೆ ಪ್ರಾಬ್ಲಮ್ ಆಗ್ತಾಯಿದೆ. ನೋಡಿಬಿಟ್ಟು ಏನು ಅದು ಸ್ವಲ್ಪ ನೀವು ನಿಮ್ಮ ಕಡೆಯಿಂದ ಇದು ಮಾಡಿಸ್ಕೊಡಿ ಸರ್. ಒಂದು ಸುಮಾರು ವರ್ಷದಿಂದ ಆಗ್ತಾಯಿದೆ, ಬಟ್ ಏನು ಬೇಕಾಗ್ತಾ ಇಲ್ಲ. ಮುನ್ಸಿಪಲ್ ಅವರು ಅಲ್ಲಿಂದ ಒಂದು ಆಗಿತ್ತು ಪ್ರಾಬ್ಲಮ್, ಅದೊಂದು ಸೆಟ್ ಆಗಿದ್ದಾರೆ. ಇಲ್ಲಿಂದ ಇನ್ನೂ ಆಗಿಲ್ಲ. ಲಾಸ್ಟ್ ಟೈಮ್ದು ಒಂದು ನಾನು ಇದು ಮಾಡಿದ್ದೆ, ಬಟ್ ಅದೊಂದು ಆಗಿತ್ತು. ಈ ಸಲಿದ್ದು ಇನ್ನೂ ಆಗಿಲ್ಲ ಸರ್. ಫುಲ್ ಸಮಸ್ಯೆ ಆಗ್ತಾ ಇದೆ. ಇನ್ನು ಪಾಲಿಕೆಯವರು ನಗರದಲ್ಲಿ ಸಮಸ್ಯೆ ಇದ್ರೆ ಸಹಾಯವಾಣಿಗೆ ಕರೆ ಮಾಡಿ ಬಂದು ಬಗೆಹರಿಸುತ್ತೇವೆ ಎಂದು ಹೇಳಿರ್ತಾರೆ. ಆದ್ರೆ ಈ ರಸ್ತೆಯಲ್ಲಿ ನದಿಯಂತೆ ಹರಿತಾ ಇರುವ ಯುಜಿಡಿ ನೀರಿನ ಬಗ್ಗೆ ಪಾಲಿಕೆಯವರಿಗೆ ಕರೆ ಮಾಡಿದ್ರೆ ಬರ್ತೀವಿ, ಕ್ಲೀನ್ ಮಾಡ್ತೀವಿ ಅಂತಾರೆ. ಆದ್ರೆ ಅವರು ಬಂದು ಕ್ಲೀನ್ ಮಾಡಿಲ್ಲ ಎಂದು ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಸರ್ ನೋಡಿ, ದಿನ ಬೆಳಿಗ್ಗೆ ಇದ್ರೆ ಒಂದ್ ದಿವಸ ಕ್ಲೀನ್ ಮಾಡಿ ಹೋಗ್ತಾರೆ, ತಿರ್ಗಾ ಬೆಳಿಗ್ಗೆ ತಿರ್ಗಾ ಓಪನ್ ಆಗುತ್ತೆ. ಇಲ್ಲಿ ಯಾರು ಈ ರೋಡಲ್ಲಿ ವ್ಯಾಪಾರ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಪಬ್ಲಿಕ್ಕು ನೋಡಿ ಎಷ್ಟು ಪಬ್ಲಿಕ್ ಇದೆ, ಓಡಾಡೋಕ್ಕಾಗ್ತಿಲ್ಲ. ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ. ದಯವಿಟ್ಟು ಮುನ್ಸಿಪಲ್ ಕಮಿಷನರ್ನ ಕರೆಸಿ ಇದಕ್ಕೊಂದು ತಾತ್ಕಾಲಿಕ ಪರಿಹಾರ ಮಾಡಲೇಬೇಕು. ಅಲ್ಲಲ್ಲ, ಪರ್ಮನೆಂಟು ಮಾಡಬೇಕು. ತಾತ್ಕಾಲಿಕ ನೋಡಿ, ಬೆಳಿಗ್ಗೆ ಇದ್ದರೆ ಇಲ್ಲಿರೋರು ಯಾರೂ ವ್ಯಾಪಾರ ಮಾಡೋಕ್ಕಾಗ್ತಿಲ್ಲ. ಎಲ್ಲರಿಗೂ ಸಮಸ್ಯೆ ಆಗ್ತಿದೆ. ಪಬ್ಲಿಕ್ಕು ಸಿಕ್ಕಾಪಟ್ಟೆ ವಾಸನೆ ನೋಡಿ ಎಲ್ಲ ಮೂಗು ಮುಚ್ಕೊಂಡು ಹೋಗ್ತಾರೆ. ನೀವೇ ನೋಡ್ತಾ ಇದ್ದೀರಲ್ವರ, ಎಲ್ಲ ಮೂಗು ಮುಚ್ಕೊಂಡು ಹೋಗ್ತಿದ್ರೆ. ನಾವು ಇಲ್ಲಿ ಓಪನ್ ಆಗುತ್ತೆ, ಇದು ವಾರಕ್ಕಲ್ಲ ಸರ್, ಇದಾಲೆ ಹೆಚ್ಚು ಕಮ್ಮಿ 2-3 ವರ್ಷದಿಂದಲೂ ಹಿಂಗೆ ಆಗ್ತಾನೆ ಇದೆ. ಅವರು ಯುಜಿಡಿ ಮಾಡ್ತೀನಿ ಅಂತ ಬರ್ತಾರೆ, ಅಳತೆ ಮಾಡ್ತಾರೆ, ಹಿಂಗಿಂದ ಅಳತೆ ಮಾಡ್ತಾರೆ, ಹಂಗಿಂದ ಅಳತೆ ಮಾಡ್ತಾರೆ. ಅವ್ರು ಏನು ಆಕ್ಷನ್ನು ತಗೊಂತಿಲ್ಲ, ಏನೂ ಮಾಡ್ತಿಲ್ಲ. ದಯವಿಟ್ಟು ನಮಗೆ ಇದೊಂದು ಕ್ಲೋಸ್ ಮಾಡಿಸಿ, ಇಲ್ಲ ಇಲ್ಲಿ ಕೊಟ್ಟಿರೋ ಕಲೆಕ್ಷನ್ಗಳನ್ನ ಬೇರೆ ಕಡೆ ಚೇಂಜ್ ಮಾಡಿಸ್ಕೊಡಿ. ಯಾಕೆ ಹೇಳಿ, ಇಲ್ಲಿ ಪಬ್ಲಿಕ್ಕು ಸಿಕ್ಕಾಬಟ್ಟೆ ಓಡಾಡ್ತಿದೆ. ಜನಗಳು ನೋಡಿ, ನೀವು ನೋಡ್ದಂಗೆ ಎಲ್ಲ ಮೂಗು ಮುಚ್ಕೊಂಡು ಸರ್, ಇಲ್ಲಿಂದನೇ ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ. MG ರೋಡಿಂದ ಮುಖ್ಯ ದ್ವಾರ ಇದು. MG ರೋಡಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ ಮುಖ್ಯ ದ್ವಾರ ಇದು. ಇಲ್ಲೇ ಹಿಂಗೆ ಗಬ್ಬು ವಾಸನೆ ಹೊಡ್ಕೊಂಡು ನೋಡಿ, ಯಾರನ್ನ ಅದನ್ನು ತುಳ್ಕೊಂಡು ಹೋಗ್ತಾರಾ? ನಾವು ಲೆಟ್ರಿನ್ಗೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತೀವಿ? ಬಾತ್ರೂಮಲ್ಲಿ ಹೋಗ್ತೀವಿ. ಇಲ್ಲಿಂದೆಲ್ಲ ರೋಡಲ್ಲಿ ಪಬ್ಲಿಕಲ್ಲಿ ತುಳ್ಕೊಂಡು ಹೋಗೋಕ್ಕಾಗುತ್ತಾ? ಸಮಸ್ಯೆ ಅಲ್ಲ, ಭಯಂಕರ ಸಮಸ್ಯೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಗಳನ್ನ ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.